ಸರ್ ಹಿಂದೆ ಕೂಡ ಇಂತಹ ಘಟನೆಗಳು ಆದ ಸರ್ಕಾರದಿಂದ ಉತ್ತರ ಬರ್ತಿರುವಂತದ್ದು ಯಾಕೆ ಪದೇ ಪದೇ ಯಾಕೆ ಆ ಪ್ರದೇಶದಲ್ಲಿ ಈಗ ಅಲ್ಲಿ ಒಂದು ವಾತಾವರಣ ಕೆಡಿಸ್ಬಿಟ್ಟಿದ್ದಾರೆ, ವಾತಾವರಣ ಕೆಟ್ಟಿದೆ. ಒಬ್ರು ಇವ್ರು ಮರ್ಡರ್ ಮಾಡಿದ್ರೆ ಅವ್ರೊಂದು ಮರ್ಡರ್ ಮಾಡೋದು, ಅವ್ರೊಂದು ಮಾಡಿದ್ರೆ ಇವ್ರು ಮಾಡೋದು, ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು, ಅಲ್ಲೆಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ, ನಿಲ್ಲಿಸದೆ ಬಿಡೋದಿಲ್ಲ. ಈಗಾಗಲೇ ಸರ್ಕಾರಿ ಆದೇಶ ಸ್ವಲ್ಪ ಲೇಟಾಗಿ ಬಂದ್ರಿ ನೀವು. ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ. ಅದನ್ನ ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳಿ ಬಂದು ನಾಳೆ ಬೆಳಿಗ್ಗೆ ಇಲ್ಲಿ ಫೋರ್ಸ್ ಮಾಡಕ್ ಆಗೋದಿಲ್ಲ. ಅದನ್ನ ಯಾವ ರೀತಿ ಮಾಡಬೇಕು, ಅದು ಯಾವ ತೀರ ಸ್ಟ್ರಕ್ಚರ್ ಮಾಡಬೇಕು, ಅದನ್ನೆಲ್ಲ ಇಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ. ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ, ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸ್ ಅನ್ನ ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು. ಆ ಫೋರ್ಸ್ ಅನ್ನ ಅರ್ಧ ಭಾಗ ಫೋರ್ಸ್ ಅನ್ನ ಈ ಆಂಟಿ ಕಮ್ಯುನಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು. We at East Point Group of Institutions offer a wide range of courses that provide limitless opportunities, building skills over 2 decades. ನಾವು ಈಗ ಅದನ್ನ ಪ್ರಾರಂಭ ಮಾಡ್ತೀವಿ. ಮೂರು ಕಡೆ 3 ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ, ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು. ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ. ಸರ್, ಕೋಮು ಭಾವನೆಯನ್ನು ಕೆರಳಿಸಿ ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ. ಇಲ್ಲ, ನಾವು ಅದಕ್ಕೆ ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು. ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನು ಮಂಗಳೂರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡೋಕ್ಕಾಗಲ್ಲ. ಭಾಳ ಒಂದು ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು. ಭಾಳ ವಿದ್ಯಾವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ, ಒಳ್ಳೆಯ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಅಲ್ಲ, ನಾವು ಮಾಡಲೇಬೇಕಲ್ಲ, ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು. ಇಲ್ಲೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ ನಾವು.